ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತಾ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕಳೆದ 2 ವರ್ಷಗಳಿಂದ 3 ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ. ಈ ಸರಿ ಬರ್ತಕ್ಕಂಥ 14ನೇ ತಾರೀಕು ಸುಮಾರು ಒಂದು 12 ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ 14ನೇ ತಾರೀಕು ಎಲ್ಲ 30 ಪಂಚಾಯತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ಒಂದು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಎಲ್ಲ ದಲಿತ ಮುಖಂಡರುಗಳು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿದೆ. 2ನೇ ಪೂರ್ವಭಾವಿ ಸಭೆ, ನಾಳೆ ಒಂದು ಸಭೆ ಇದೆ, ನಾಳಿದ್ದು ಒಂದು ಸಭೆ ಇದೆ. ಎಲ್ಲ ಸಮಿತಿಗಳನ್ನು ಕರೆದು ಮಾತಾಡಿ ಅದನ್ನು ಕುಲಂಕುಷವಾಗಿ ಇವತ್ತು ಮಾತಾಡಿದ್ದು ಬಿಟ್ಟರೆ ಸಾಕಾಗೋದಿಲ್ಲ. ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಎಲ್ಲ ಸೇರಿದ್ವಿ. ಎಲ್ಲ ಸಂಘಟನೆಗಾರರು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು, ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮಾಡಿದ್ವಿ. ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಇವರಲ್ಲಿ ಕೇಳೋದು, ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ. ಇದನ್ನೇ ನೀವು ಕರೆ ಅಂತ ತಿಳ್ಕೊಂಡು ಏಪ್ರಿಲ್ 14ನೇ ತಾರೀಕು ದಯವಿಟ್ಟು ಎಲ್ಲ ಯುವ ಜನಾಂಗದ ಮತ್ತು ಎಲ್ಲ ನನ್ನ ತಾಯಿ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ, ದಲಿತ ರೈತರಿದ್ದಾರೆ, ಅವ್ರನ್ನ ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತಂದ್ಬಿಟ್ಟು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನಾಡಿನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವ್ರು ತುಂಬ ಜನ ಇದ್ದಾರೆ, ಒಂದು ಹೈ ಲೆವೆಲ್ ಅಧಿಕಾರಿಗಳು, ಅವ್ರನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನು ಪಾಲಿಸಬೇಕು. ಯಾಕಂದರೆ ಏಪ್ರಿಲ್ 14ನೇ ತಾರೀಕು ನಾವು ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಅದರ ಆದರ್ಶಗಳನ್ನು ಪಾಲಿಸಬೇಕು ಅನ್ನೋ ಕಾರಣವಾಗಿ ಇನ್ನು ಅಂಬೇಡ್ಕರ್ ಅವರು ವಿದ್ಯೆ 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 ಅಂತ ಹೇಳ್ತಾಯಿದ್ರು, ವಿದ್ಯೆಯನ್ನು ದಾರ ಹಿಡಿತಾಯಿದ್ರು. ಒಂದು ವಿದ್ಯೆಯನ್ನು ಮಾಡಿ ದೂರ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕರೆತಂದು ಅವ್ರಿಗೊಂದು ಅರ್ಥಗರ್ಭಿಗೊಂದು ಸನ್ಮಾನ ಮಾಡಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ. ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ. ಈ ಮುಖಾಂತರವಾಗಿ ದಯವಿಟ್ಟು ಎಲ್ಲ ನನ್ನ ದಲಿತ ಸಂಘಟನೆಗಳು ಮತ್ತು ಇದ್ದರೆ ಎಲ್ಲ ಜನ ಬಂದು, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ಅದು ಯೂನಿವರ್ಸಲ್. ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಎಲ್ರಿಗೂ ಕರೆ ಮಾಡ್ತಾಯಿದ್ವಿ, ಎಲ್ರಿಗೂ ಕರೆ ಕೊಡ್ತಾಯಿದ್ವಿ. ಎಲ್ಲ ಧರ್ಮ ಸರ್ವ ಇವತ್ತು ಮಹಾನ್ ಶ್ರೇಷ್ಠ ವ್ಯಕ್ತಿ, ಜಾತ್ಯತೀತ ವ್ಯಕ್ತಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಅಂದರೆ ಇವತ್ತು ವಿಧಾನಸೌಧನೂ ಇರ್ತಾ ಇಲ್ಲ, ವಿಕಾಸಸೌಧನೂ ಇರ್ತಾ ಇರಲಿಲ್ಲ, ಇವತ್ತು ಇದೇ ಇರ್ತಾ ಇರಲಿಲ್ಲ. ಇವತ್ತು ಎಲ್ರಿಗೂ ಸರ್ವಧರ್ಮ ವ್ಯಕ್ತಿ. ಆ ವ್ಯಕ್ತಿ ಒಂದು ಆದರ್ಶಗಳನ್ನು ಇದು ಮಾಡಲಿಕ್ಕೆ ಒಂದು ಎಲ್ಲ ಜನಾಂಗದವ್ರನ್ನು ಕೂಡ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾ ಇದ್ದೀನಿ. ಬಹುಶಃ ಈ ಸಮೃದ್ಧಿ ಮಂಜು ಇದು ಗರ್ವದಿಂದ ಹೇಳ್ಕೊತೀನಿ, ಇಲ್ಲಿರೋ ತನಕ ಅದೊಂದಕ್ಕೆ ಅವಕಾಶ ಕೊಡಲ್ಲ. ನಾನು ಫಸ್ಟಿಂದೂ ಅಷ್ಟೇ, ನಾನು ಒಂದಕ್ಕೆ ಮಾತ್ರ ಅವಕಾಶ ಕೊಡಲ್ಲ. ಪ್ರತಿ ಜಾತಿಗೂ ನಾನು ಪ್ರಾಮುಖ್ಯತೆ ಕೊಡ್ತಾಯಿದ್ದೀನಿ, ಪ್ರತಿ ಜಾತಿ ಜಯಂತಿಯನ್ನು ಮಾಡ್ತಾಯಿದ್ದೀನಿ, ಎಲ್ಲರನ್ನೂ ಗುರುಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಬಹುಶಃ ಬಹುಶಃ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಎಲ್ಲ ನನ್ನ ದೊಡ್ಡವರು ಕೂಡ ವಿವಿಧ ಪಾರ್ಟಿಗಳಿದ್ದೀವಿ, ಎಲ್ಲರೂ ಡಿಫ್ರೆಂಟ್ ಪಕ್ಷದಲ್ಲಿದ್ದೀವಿ. ಆದರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದೇ. ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಒಂದೇ. ನಾನು ಆವಾಗಲೂ ಹೇಳಿದ್ದೀನಿ, ಎಲೆಕ್ಷನ್ ಬಂದಾಗ ತಂಪಾಡು ನಾವು ಕೆಲಸ ಮಾಡ್ಕೋಣ, ಆದರೆ ವೇದಿಕೆ, ಸಮುದಾಯ, ಸಂಘಟನೆ, ಹೋರಾಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು ಅಂದಾಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಿಮಗೆ ಮಾಧ್ಯಮದಾಗ ಗೊತ್ತಿದ್ದಂಗೆ ಎಲ್ಲ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ನನಗೊಂದು ಕೊರಗಿತ್ತು, ಯಾಕಂದ್ರೆ ನಾನು ಬಂದಾದ್ಮೇಲೆ ಮಾಡಿಲ್ಲ ಅಂತ. ನಂದು ಸ್ವಾರ್ಥ ಇದೆ ಇದರಲ್ಲಿ. ನಾನು ಬಂದಾಗಿಂದ ಮಾಡಿಲ್ಲ, ಕೊಡಕ್ಕೆ ಬಂದಿತ್ತು, ಲಾಸ್ಟ್ ವರ್ಷ ಕೊಡಕ್ಕೆ ಬಂದಿತ್ತು, ಅದು ವರ್ಷ ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದ ಈ ಒಂದು ಕಾರ್ಯಕ್ರಮನ ಮಾಡಿ ಅದರ ಆದರ್ಶಗಳನ್ನು ಎತ್ತಿಡಬೇಕು ಅನ್ನೋದು ನನ್ನ ಇದಾಗಿದೆ. ತುಂಬ ಜನ ಚೀಫ್ ಗೆಸ್ಟ್ ಬರ್ತಾರೆ, ಅದನ್ನು ನಾಳೆ ಅಂತ ಫೈನಲ್ ಮಾಡ್ತೀವಿ. ಓಕೆ, ನಾಳೆ ಜಿಲ್ಲೆ
ಸರ್ವಿಸ್ ಮಾಡಿರ್ತಾರಲ್ಲ ಸರ್, ಅಂಥವ್ರನ್ನೆಲ್ಲ ಗುರುತಿಸಿ ಅದಾಗಿದೆ ಅದು ವಿವಿಧ ಸಂಘಟನೆ ಅನ್ನೋಕ್ಕಿಂತ ಅನ್ನೋಕ್ಕಿಂತ ಎಲ್ಲ ಒಂದು ಕಡೆ ರೈತರನ್ನ ನಾವು ಮರಿತಾ ಇದ್ವಿ, ರೈತರನ್ನ ಕಡೆ ಇರ್ತಕ್ಕಂಥ ರೈತನ ಮರಿತಾ ಇದ್ವಿ. ಹೌದು, ಆ ರೈತನ ಕರ್ಕೊಂಡು ವೇದಿಕೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗೂ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಾನಿನ್ನೂ ಬುಕ್ಸ್ ಓದ್ತಾನೆ ಇದ್ದೀನಿ. ಅವರು ವೇದನೆ ಒಂದು ಮಾತು ಹೇಳಿದ್ದಾರೆ, ವಿದ್ಯೆಯ ರಥವನ್ನು ತಂದು ನಿಲ್ಲಿಸಿದ್ದೀನಿ ನಾನು. ನನ್ನ ಕೈಲಿ ಮುಂದೆ ತೊಗೊಳಕ್ಕೆ ಇಲ್ಲ. ಮುಂದಿನ ಜನಾಂಗದವರು, ಮುಂದಿನ ಪೀಳಿಗೆಯವರು ಸಾಧ್ಯ ಆದರೆ ಮುಂದಕ್ಕೆ ತೊಗೊಂಡೋಗಿ, ಹಿಂದಕ್ಕೆ ಮತ್ತೆ ತೊಗೊಂಡು ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಅರ್ಥ, ನೀವು ತೊಗೊಂಡೋದ್ರೆ 2 ವರ್ಷ ಮಾತಾಡಬೇಕು, ಅಷ್ಟು ಅರ್ಥ ಇದೆ. ಆದರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಲಬಲ್ರಿ ಅಂತ ಹೇಳಿದ್ದಾರೆ. ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಲಬಲ್ರಿ, ಅಸ್ಪೃಶ್ಯತೆಯನ್ನು ತೊಲಗಿಸ್ಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳಿದ್ದಾರೆ. ಬಹುಶಃ ಈ ಮುಳಬಾಗಲ್ ತಾಲೂಕು ಬಿಟ್ಟಿರ್ತಕ್ಕಂಥ ಜನ, ಎಷ್ಟೋ ಜನ, ನಾನು ಓಪನ್ ಹೇಳ್ತೀನಿ, ನನ್ನ ಲಾಸ್ಟ್ ಈ ವಿಧಾನಸೌಧ ಮೆಟ್ಲು ಹತ್ತಬೇಕಾದ್ರೆ ಒಂದು ವ್ಯಕ್ತಿ ಬಂದು ನಾನು ಕೈ ಕೊಡ್ತಾನೆ, ಅಣ್ಣ ನಾನು ನಿಮ್ಮೂರಣ್ಣ ಅಂತ. ಏನಂತಂದರೆ ದ ಕಂಟ್ರೋಲ್ ಆಫ್ ದ ವಿಧಾನಸೌಧ ಅಂತಂದ. ನಾವು ಗುರುಸೇ ಅಲ್ಲ ವ್ಯಕ್ತಿ, ಅದು ಎಷ್ಟು ಹೇಳ್ತೀನಿ ನಿಮ್ಗೆ. ಮತ್ತೆ ಅಣ್ಣ ನಾನು ಅಲ್ಲಿ ಹುಟ್ಟು ಬೆಳೆದೋಣ ಅಂತ ಅರ್ಥ ಆಯ್ತಲ್ಲ. ಇದೇ ರೀತಿ ಒಂದು ಹಾಸ್ಪಿಟ್ಲಿಗೆ, ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಡಾಕ್ಟ್ರ್ ಬಂದು ನನ್ನ ಫೋಟೋ ಬೇಕು, ಡಾಕ್ಟ್ರ್ ಏನು ಡಾಕ್ಟ್ರ್, ನಾನು ಮುಳುಬಾಗಲ್ಲ ಅಂತಂದು ಆಯ್ತಲ್ವಾ. ಇದೇ ನಾನು ಮೊನ್ನೆ ರಾಯಚೂರಿಗೆ ಹೋದಾಗ DC ಇಲ್ಲೋರು ಅಂತಂದ್ರೆ ನಾನು ಒಡ್ಡಳ್ಳಿ ಅಂತಂದು. ಇವನ್ನೆಲ್ಲ ನಾವು ಯಾಕೆ ಕೂರಿಸ್ಬಾರ್ದು? ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಹೈ ಲೆವೆಲ್ ಇಟ್ಟಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಜಡ್ಜಸ್ ಇದ್ದಾರೆ ಆಯ್ತಲ್ಲ, ಜಡ್ಜಸ್ ಇದ್ದಾರೆ. ಇವತ್ತು ನಮ್ಮ ಪ್ರಜೆ ನಾರಾಯಣಪ್ಪನ ಅಳಿನ ಬಂದು ನನಗೆ ಆಶ್ಚರ್ಯ ಆಗುತ್ತೆ, ನನಗೆ ಆಶ್ಚರ್ಯ ಆಯಿತು. ಯಾವುದೋ ಒಂದು ಕೇಸಕ್ಕಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು PP ಬಂದು ಹೇಳಿದ್ರು, ಇವರು ಗೊತ್ತಾ ನಿಮಗೆ, ನಮ್ಮ ಜಡ್ಜ್ ಸಾಹೇಬ್ರು ಗೊತ್ತಾ ಯಾರು ಅಂತಂದರೆ ಈ ಮುಳಬಾಗ್ಲೂರು ಜಡ್ಜು ಅಂತಂದರು. ಒಂದು ಸರಿ ನನ್ನ ಕೂದಲು ಇದಾಯಿತು. ಇಷ್ಟೆಲ್ಲ ಇದ್ದಾರ, ಇವರು ಅಂಬೇಡ್ಕರ್ ಹೇಳಿದ್ದಿದೆ, ವಿದ್ಯೆಯನ್ನು ಬಿಟ್ಟು ನೀವೇನು ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು. ಬಹುಶಃ ಮುಳಬಾಗಲ್ ತಾಲೂಕಲ್ಲಿ ಸಾಕಷ್ಟು ಜನ ಮರಮಾಚಿರ್ತಕ್ಕಂಥ ಕೆಲವು ಜನ ಇದ್ದಾರಲ್ಲ, ಅವ್ರು ವಿದ್ಯೆಯನ್ನು ಗೆಲ್ಲಿಸಿ ಉದ್ಯೋಗಲಿದ್ದು ಅವನ್ನೆಲ್ಲ ಕರೆತಂದು ಸನ್ಮಾನ ಮಾಡ್ಬೇಕನ್ನೋ ನನಗೊಂದು ಖುಷಿ, ಆಸೆ ಇದೆ. ಅದನ್ನು ಈ ವೇದಿಕೆ ಮೇಲೆ ನೆರವೇರಿಸ್ತಾ ಇದ್ದೀನಿ. ಮಾಮೂಲಿ ಮಕ್ಕಳು ಕೊಡೋದು ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಟ್ಕೊತೀನಿ, ಅದು ಮುಖ್ಯ ಅಲ್ಲ. ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ, ನಂದೇ ಅಂತ ಒಂದು ಲೋಕದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವನ್ನೆಲ್ಲ ತನ್ನ ಒಂದು ಕೊಡುಗೆ ಅವ್ರ ಕಡೆಯಿಂದ ತಗೊಬೇಕಾಗುತ್ತೆ. ಸೊ ಅದರಿಂದ ಈ ಕಾರ್ಯಕ್ರಮನ ಮಾಡಬೇಕಂತ ತುಂಬ ಇಷ್ಟಪಟ್ಟಿದ್ದೀನಿ. ಎಲ್ಲ ನನ್ನ ನಾಯಕರು ಕೂಡ ನನಗೆ ಸಮ್ಮತ ಕೋರಿಸಿ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸೊ ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಧ್ಯಮಕ್ಕೆ ವಿಶೇಷವಾಗಿ ನಿಮ್ಮನ್ನು ಇನ್ವೈಟ್ ಮಾಡಿ, ನಿಮ್ಮನ್ನೆಲ್ಲ ಸನ್ಮಾನ ಮಾಡೋಕ್ಕೆ ನಮ್ಮ JK ಅವ್ರನ್ನ ಅಧ್ಯಕ್ಷ ಮಾಡಿ ನಿಮ್ಮನ್ನೆಲ್ಲ ಕರೆತರಕ್ಕೆ, ನಿಮ್ಮನ್ನು ಕೂಡ ನಮ್ಮನ್ನು ಇದು ಮಾಡಿಕೊಂಡು ನಿಮ್ಗೆ ಕೂಡ ಬೆಂಬಲ ನಾನು ಕೇಳ್ತೀನಿ. ವಿಜೃಂಭಣೆಯಿಂದ ಇರ್ತದೆ. ಬಹುಶಃ ನಿಮಗೆ ಹೇಳಂಗಿಲ್ಲ ಅಂತ ಕಾಣಿಸ್ತದೆ, ವಿಜೃಂಭಣೆಯಿಂದ ಇರ್ತದೆ. ಖಂಡಿತವಾಗ್ಲೂ ನಾನು ಇನ್ನೂ ಪ್ಲ್ಯಾನ್ ಬೇರೆ ಕೂಡ ಮಾಡಿದ್ದೀನಿ, ಏನು ಕ್ರೌಡ್ ಮಾಡಲಿಕ್ಕೆ. ನಾನು ಇವರಿಗೆಲ್ಲ ಹೇಳಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ಮತ್ತು ಇವ್ರಿಗೆ ನೆಗ್ಲೆಕ್ಟ್ ಆಗುತ್ತೆ ಅಂತ. ಒಂದಂತೂ ಬೇರೆ ಪ್ಲ್ಯಾನ್ ಅಂತೂ ಒಂದು ಕ್ರೌಡ್ ಮಾಡಿದ್ದೀನಿ. ಒಂದು ಸಂದೇಶವಂತ ಒಂದು ಆದರ್ಶಗಳಂತೂ ಪಾಲನೆ ಮಾಡ್ತೀವಿ. ಅದನ್ನು ನಾನೊಂದು ಕಮಿಟಿನೇ ಮಾಡಿದ್ದೀನಿ, ಒಂದು ಜನ ಕರೆತರಲಿಕ್ಕೆ ಒಂದು ಕಮಿಟಿ ಮಾಡಿದ್ವಿ, 15 ಜನ ಕಮಿಟಿ ಮಾಡಿದ್ವಿ. ಹಿತೋಸುಗಳಿಂದ ಹಿಡಿದು ಅಡ್ವರ್ಟೈಸ್ಮೆಂಟಿಂದ ಹಿಡಿದು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿ ಅದನ್ನು ಒಂದು ವ್ಯವಸ್ಥೆನ ಮಾಡಿದ್ವಿ. ಆಮೇಲೆ ದಲಿತ ಸಮುದಾಯದಲ್ಲೇ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇಲ್ಲ, ಸೈಟ್ ಇಲ್ಲ. ಪ್ರೋಗ್ರಾಮ್ ದಿವಸ ಅಂಥವ್ರನ್ನ ನಾನು ಗುರುತಿಸ್ತೇವೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಈಗ ನನಗೆ ನನಗೆ ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು LOC ಬರಬೇಕು. ಒಂದು LOC ಬಂದು ಕೂಡಲೇ ನೆಕ್ಸ್ಟ್ ಒಂದು 15 ಡೇಸ್ ಒಳಗಡೆ ಮಾದೇವಪ್ಪರು ಬರ್ತಾವ್ರೆ. ನಾನು ಹೇಳೋಕ್ಕೆ ಹೋಗಲಿಲ್ಲ, ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಓಕೆ, ಡೇಟ್ ಕೂಡ ಅಲರ್ಟ್ ಆಗಿದೆ. ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದನೇ ಎಲ್ಲ ಮಾಡಿಸ್ಬೇಕು ಒಂದು ಆಸೆ ಇದೆ. ಶಾರ್ಟ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ, ಅನೌನ್ಸ್ ಅದು ಇವೆಲ್ಲ ನಾವು ಹೇಳೋದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಮತ್ತೆ ಹಂಗೆ ಮಾಡ್ತೇವೆ. ಓಕೆ, ಸ್ಟೇಜ್ ಮೇಲೆ ಕೆಲವು ವಿಷಯಗಳನ್ನ DC ಮುಖಾಂತರವಾಗಿ ಹೇಳಿಸೋದಿದೆ, ಅದು ಸ್ಟೇಜ್ ಮೇಲೆ ಹೇಳಿಸ್ತೀನಿ. ಏನೇನು ಇಲ್ಲಿ ತನಕ ಏನೇನು ಬ್ಯಾಲೆನ್ಸ್ ಇದ್ದಾವೆ, ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತವಾಗಿ ಏನು DC ಮುಖಾಂತರವಾಗಿ ಹೇಳಿಸ್ತೀನಿ. 99% ಮಧ್ಯಾಹ್ನ 2 ಗಂಟೆಗೆ DC ಅವರು ಕೂಡ ಜಾಯ್ನ್ ಆಗ್ತಾರೆ. ಕೆಲವು ಸರ್ಕಾರದ ಅನುದಾನ ಬಿಡುಗಡೆ ಅಂಬೇಡ್ಕರ್ ಭವನದಲ್ಲ ಕೆಲವೆಲ್ಲ ಮಾತಾಡೋಣ, ನಾವೆಲ್ಲ ಎಲ್ಲ ಸ್ಟೇಜ್ ಮೇಲೆ ಮಾತಾಡ್ತೀನಿ. ಇಲ್ಲ ಈಗಲೇ ಬೇಡ, ನಿಮ್ಮನ್ನು ಕರೆದಿದ್ದು ನೀವು ಸಮೇತವಾಗಿ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸ್ಬೇಕಂತ ನಾನು ಕರೆದಿದ್ದು.